ಆತ್ಮೀಯ ವಿದ್ಯಾರ್ಥಿಗಳೇ, SSLC ಪ್ರಥಮ ಭಾಷೆ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಪ್ರಶ್ನೆ ಹಾಗೂ ಉತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಪ್ರಶ್ನೆ 1, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಟ್ಟು 6 ಪ್ರಶ್ನೆಗಳು, 6 ಅಂಕಗಳು. 1ನೆಯ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ. ಉತ್ತರ 25. ಅನ್ವರ್ಥ ನಾಮಪದಕ್ಕೆ ಉದಾಹರಣೆ. ಉತ್ತರ ಡಿ, ವಿಜ್ಞಾನಿ. ಪಾರಿಭಾಷಿಕ ಪದಗಳನ್ನು, ಅನ್ಯ ಭಾಷೆಯ ಪದಗಳನ್ನು, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ. ಉತ್ತರ ಬಿ, ವಾಕ್ಯ ವೇಷ್ಟನ. ಪ್ರಶ್ನೆ 4, ದಗ ದಗ ಪದದಲ್ಲಿರುವ ಅವ್ಯಯ. ಉತ್ತರ ಎ, ಅನುಕರಣ ಅವ್ಯಯ. ಪ್ರಶ್ನೆ 5, ಧೃತಿಗೆಟ್ಟು ಈ ಪದ ಯಾವ ಸಂಧಿಗೆ ಸೇರಿದೆ. ಉತ್ತರ ಬಿ, ಆದೇಶ ಸಂಧಿ. ಪ್ರಶ್ನೆ 6, ಭರತನು ಮನೆಗೆಲಸವನ್ನು ಮಾಡನು. ಗೆರೆ ಎಳೆದ ಪದದಲ್ಲಿರುವ ಕ್ರಿಯಾರೂಪ. ಗೆರೆ ಎಳೆದ ಪದ ಇಲ್ಲಿ ಮಾಡನು. ಇದು ಯಾವ ಒಂದು ಕ್ರಿಯಾರೂಪಪ್ಪ ಅಂದ್ರೆ ಉತ್ತರ ಸಿ, ನಿಷೇಧಾರ್ಥಕ. ಮಾಡನು ಎಂಬುದು ನಿಷೇಧಾರ್ಥಕವನ್ನು ಸೂಚಿಸುತ್ತದೆ. ಇನ್ನು ಪ್ರಶ್ನೆ 2, ಇದರಲ್ಲಿ 1 ಅಂಕದ 4 ಪ್ರಶ್ನೆಗಳು. ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಪದವನ್ನು ನೀವು ಬರೀಬೇಕಾಗ್ತದೆ. ಬಂಜೆ, ವಂದ್ಯ, ಕುಟಾರ, ಇದರ ಉತ್ತರ ಕೊಡಲಿ. ಸತಿಪತಿ, ಇದು ಒಂದು ಜೋಡು ನುಡಿ. ಅದೇ ರೀತಿ ಮೆಲ್ಲನೆ ಪದದ ಎಂಬುದು ಇದು ದ್ವಿರುಕ್ತಿ. ಮ್ಯಾಗ, ಇದರ ಗ್ರಾಂಥಿಕ ಭಾಷೆ ಏನಪ್ಪ ಅಂದ್ರೆ ಮೇಲೆ. ಇಸವಾಸ, ಇದರ ಗ್ರಾಂಥಿಕ ಭಾಷೆ ವಿಶ್ವಾಸ. ಸಪ್ತಮಿ, ಓಳ್. ದ್ವಿತೀಯ, ಇದರ ಪ್ರತ್ಯಯ ಅಂ. ಇದು ಸಂಸ್ಕೃತದ ಪ್ರತ್ಯಯಗಳು. ಪ್ರಶ್ನೆ 3, ಒಂದು ವಾಕ್ಯದಲ್ಲಿ ಉತ್ತರಿಸಿ. 7 ಪ್ರಶ್ನೆಗಳು. ಪ್ರಶ್ನೆ 11, ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು. ಉತ್ತರ ಚಿಕ್ಕನಾಯಕನ ಹಳ್ಳಿಗೆ. 12, ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು. ಉತ್ತರ ಕವಿ ಸಿದ್ಧಲಿಂಗಯ್ಯ. 13 ಪ್ರಶ್ನೆ, ಬ್ಲಾಕ್ಔಟ್ ನಿಯಮ ಎಂದರೇನು. ಉತ್ತರ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೆ ಬ್ಲಾಕ್ಔಟ್ ನಿಯಮ ಎನ್ನುವರು. ಪ್ರಶ್ನೆ 14, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು. ಧನು ಅಥವಾ ಕದಂಬ ಎಂಬ ಹೆಸರಿನ ರಾಕ್ಷಸ. ಪ್ರಶ್ನೆ 15, ಹಕ್ಕಿಯು ಯಾರನ್ನು ಹರಸಿದೆ. ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ. ಪ್ರಶ್ನೆ 16, ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ. ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನದಂತೆ ಕಂಡಿದೆ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು. ಉತ್ತರ ಮನದುಂಬಿ ಹಾಡುತ್ತಿದ್ದವು. ಇನ್ನು 2 ಅಂಕದ 10 ಪ್ರಶ್ನೆಗಳು, ಒಟ್ಟು 20 ಅಂಕಗಳು ಪ್ರಶ್ನೆಗಳು. ಪ್ರಶ್ನೆ 18, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ಉತ್ತರವನ್ನು ತಾವು ಓದಿಕೊಳ್ಳಿರಿ. ಪ್ರಶ್ನೆ 19, ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ತಿಳಿಸಿರಿ. ಪ್ರಶ್ನೆ 20, ಮುದುಕಿಯು ಸೈನಿಕರಿಂದ ರಾಹಿಲನನ್ನು ಹೇಗೆ ಸಂರಕ್ಷಿಸಿದಳು. ಪ್ರಶ್ನೆ 21, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ. ಪ್ರಶ್ನೆ 22, ಕವಿಯ ಆತ್ಮವು ಹಸರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳನ್ನು ತಿಳಿಸಿರಿ. ಪ್ರಶ್ನೆ 23, ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದ ಅಂಶಗಳಾವು. ಪ್ರಶ್ನೆ 24, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ ಹೇಗೆ. ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಶ್ನೆ 26, ಅಕ್ಕ ಮಹಾದೇವಿಯು ಭಗವಂತನಲ್ಲಿ ಶರಣಾಗುವ ಭಾವವನ್ನು ಹೇಗೆ ತಿಳಿಸಿದ್ದಾಳೆ. ಪ್ರಶ್ನೆ 27, ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ತಿಳಿಸಿ.
ಇನ್ನು 5ನೇ ಪ್ರಶ್ನೆ, ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. 2 ಅಂಕದ 3 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. ಇಲ್ಲಿ ನೀಡಿರುವ ಕವಿಗಳು ಎಂ ಮರಿಯಪ್ಪ ಭಟ್ಟ, ಇವರ ಪೂರ್ಣ ಹೆಸರು ಶ್ರೀ ಮಂಗ್ಲಿಮನೆ ಮರಿಯಪ್ಪ ಭಟ್ಟ. ನೆಕ್ಸ್ಟ್ 2ನೇದಾಗಿ ಪಂಪ, ಕನ್ನಡದ ಆದಿಕವಿ ಪಂಪ ಅವರ ಒಂದು ಪರಿಚಯವನ್ನು ಬರೀಬೇಕು. ಇವು 3 ಅಂಕದ 2 ಪ್ರಶ್ನೆಗಳು. ಪ್ರಶ್ನೆ 6, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ವನ ವಾಸಿಷೆ ವಾಸಿ ದೇಶದೋಳ್. ಇದು ಉತ್ಪಲಮಾಲಾ ವೃತ್ತ. ಇದಕ್ಕೆ ಛಂದಸ್ಸನ್ನು ಹಾಕಬೇಕು. ಪ್ರಶ್ನೆ 7, ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ಇದು 3 ಅಂಕದ್ದು ಒಂದು ಪ್ರಶ್ನೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದೊಂದು ದೃಷ್ಟಾಂತ ಅಲಂಕಾರ. ಪ್ರಶ್ನೆ 8, ಗಾದೆ ಮಾತುಗಳನ್ನು ಅದರ ಮಹತ್ವದೊಂದಿಗೆ ವಿಸ್ತರಿಸಿ ಬರಬೇಕು. 3 ಅಂಕದ್ದು ಒಂದು ಪ್ರಶ್ನೆ. ಗಾದೆ ಮಾತು ತುಂಬಿದ್ದು ಕೂಡ ತುಳುಕುವುದಿಲ್ಲ. ಇದಕ್ಕೆ ಪ್ರಸ್ತಾವನೆ ಏನಪ್ಪ ಅಂದ್ರೆ, ಎಲ್ಲ ಒಂದು ಗಾದೆ ಮಾತುಗಳಿಗೆ ಒಂದೇ ಥರದ ಪ್ರಸ್ತಾವನೆ ಬರೆದರೆ ಯಾವುದೇ ರೀತಿ ತಪ್ಪಾಗೋದು, ಒಂದು ಉತ್ತಮ ಅಂಕಗಳನ್ನು ಪಡೆಯಬಹುದು. ಇದನ್ನು ಹೊರತಾಗಿ ಮಾತೆ ಮುತ್ತು, ಮಾತೆ ಮೃತ್ಯು. ಪ್ರಶ್ನೆ 9, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಅಥವಾ ಸ್ವಾರಸ್ಯಗಳನ್ನು ಬರೆಯಿರಿ. ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ. 3 ಅಂಕದ 6 ಪ್ರಶ್ನೆಗಳು, ಒಟ್ಟು 18 ಅಂಕಗಳು. ಕೈಗಾರೀಕರಣ ಇಲ್ಲವೇ ಅವನತಿ. 2ನೇದು, ತಾಯಿ ದಾರಿಗರಿಗೆ ಬಿಡಲಿಲ್ಲ, ಬೀಡಿಲ್ಲಿ ದೊರೆಯುವುದೇ. ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ. 35, ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ